ಲೇ ಸೀನಾ, ಎಲ್ಲಲ್ಲ ಇವನು ಮಿಲ್ಟ್ರಿ ಮ್ಯಾನ್ ಕಾಣ್ತಿಲ್ಲ ಇಲ್ಲಿ. ಪೊಲೀಸ್ನವರು ಹೇಳಿದ್ದು ಇದೇ ಅಡ್ರೆಸ್ ಅಲ್ವೇನ್ಲ, ಇದೇ ಪೊಲೀಸ್ ಸ್ಟೇಷನ್ ಅಲ್ವೇನ್ಲ. ಎಲ್ಲಲ್ಲ ಬಂದರು ಆರಾಮ್ತಿಲ್ಲ, ಶಿವ ಅಂತಿಲ್ಲ, ಯಾರೂ ನಮ್ಮ ಭಾಸ್ಕರಾಜನೂ ಕಾಣ್ತಿಲ್ಲ. ಎಲ್ಲಲ್ಲ ಗೌಡ್ರೆ ಒಂದು ನಿಮಿಷ ತಡೀರಿ, ನಾನೇ ಕರೀತೀನಿ. ಸಾ ಸಾ ಯಾರಿದ್ದೀರಾ ಸಾ? ಬರ್ರಿ ಸಾ, ಇಲ್ಲಿ ಒಂದು ಸಣ್ಣದೊಂದು ಎನ್ಕ್ವೈರಿ ಇತ್ತು, ದಯವಿಟ್ಟು ಬಂದು ಸಪೋರ್ಟ್ ಮಾಡಬೇಕು ನೀವು. ಲೇ ಲೇ ಸೀನಾ, ಅಯ್ಯ ನಿನ್ನ ಮಕ್ ಬೆಂಕಿ ಹಾಕ, ನಿಧಾನಕ್ಕೆ ಮಾತಾಡಲ್ಲ, ಕಿರಿಸ್ಬೇಡ. ಇದೇ ನಮ್ಮೂರೆಲ್ಲ, ಇದು ಮೈಸೂರು ಕಳ್ಳ ಇದು. ಅಯ್ಯೋ ನೀನು ನಿಧಾನಕ್ಕೆ ಮಾತಾಡೋ. ಗೌಡ್ರೆ, ಕರ್ನಾಟಕನೇ ನಮ್ದು, ತಲೆ ಕೆಡಿಸ್ಕೊಂಬಕ್ ಹೋಗ್ಬೇಡ್ರಿ. ಶಿರಾನು ನಮ್ದೆ, ತುಮಕೂರು ನಮ್ದೆ, ಮೈಸೂರು ನಮ್ದೆ, ಚಾಮರಾಜನಗರ ನಮ್ದೆ, ಬೀದರ್, ಗುಲ್ಬರ್ಗ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಮಂಗಳೂರು, ಮೈಸೂರು ಎಲ್ಲ ನಮ್ದೆ. ಕರ್ನಾಟಕನೇ ನಮ್ದಿರ್ಬೇಕಾದ್ರೆ ಕನ್ನಡಿಗರೆಲ್ಲ ನಮ್ಮ ಅಣ್ಣ ತಮ್ಮದಿರು. ಗೌಡ್ರೆ, ಯು ಡೋಂಟ್ ವರಿ, ಎಲ್ಲ ಜಿಲ್ಲೆನೂ ನಮ್ಮ ಜಿಲ್ಲೆನೇ ಅಷ್ಟೇ. ಏಯ್, ಯಾರ್ರಿ ನೀವು? ಸ್ಟೇಷನ್ನಾಗ ಬಂದು ಹಿಂಗೆ ಕೂಗಾಡ್ತಾ ಇದ್ದೀರಾ? ಹಾ, ಯಾರಪ್ಪ ನೀವು? ಸರ್ ನಮಸ್ಕಾರ ಸರ್, ಮೈ ನೇಮ್ ಇಸ್ ಶ್ರೀನಿವಾಸ್. ಐ ಆಮ್ ಫ್ರಮ್ ತುಮಕೂರು, ನಿಯರ್ ಶಿರಾ. ವಿ ಆರ್ ಸರ್ಚಿಂಗ್ ಎ ಒಂದು ಓಲ್ಡ್ ಮ್ಯಾನ್. ಇಲ್ಲ ಇದ್ದಾರೆ ಎಂಬುದು ಗೊತ್ತಾಯಿತು, ಅದಕ್ಕೆ ವೆಲ್ಕಮ್ ದಿಸ್ ಪ್ಲೇಸ್ ಸರ್. ನಮಸ್ಕಾರ ಸರ್. ರೇ, ನೆಟ್ಟಿಗೆ ಮಾತಾಡ್ರಿ. ಅದೇನು ಅರ್ಧ ಇಂಗ್ಲೀಷು ಅರ್ಧ ಕನ್ನಡ ಮಾತಾಡ್ತಿರಲ್ರಿ, ಕನ್ನಡದಲ್ಲಿ ಬಗುಡ್ರಿ ನೆಟ್ಟಿಗೆ. ಲೇ ಸೀನಾ, ಈ ಪೊಲೀಸ್ ಸಾಹೇಬ್ರು ಅಂದ್ರೆ ಒಟ್ಟು ಸ್ಟ್ರಿಕ್ಟು ಅನ್ನಿಸ್ತೈತ್ ಕಳ್ಳ. ನೇರಕ್ಕೆ ಹೋಗಿ ಹೇಳ ಕನ್ನಡದಾಗೆ. ಸಾ ಏನಿಲ್ಲ ಸಾ, ನಮ್ದು ಶಿರಾ ಹತ್ರ ಒಂದು ಊರು. ನನ್ನ ಹೆಸರು ಶೀನಪ್ಪ, ಇವ್ರ ಹೆಸರು ಶಿವಲಿಂಗೇಗೌಡರು. ನಮ್ಮೂರಾಗ ಒಂದು ಅಜ್ಜ ಕಾಣೆ ಆಗ್ಬಿಟ್ಟವ್ರಿ. ಹಾ, ಮಿಸ್ಸಿಂಗ್ ಕೇಸ್ನಾಗ ನಾವು ಕಂಪ್ಲೇಂಟ್ ಕೊಟ್ಬಿಟ್ಟಿದೀವಿ ನಮ್ಮೂರ್ ಸ್ಟೇಷನ್ ತೆಗಿ. ಆ ಸ್ಟೇಷನ್ ಅವರು ಇಲ್ಲಿ ಕಳ್ಸಿರು, ನಮ್ಮ ಅಜ್ಜ ಇಲ್ಲೇ ಇದೇನು ಹೋಗ್ರಿ ಅಂತಾನ. ಆ ಅಜ್ಜ ಓಲ್ಡ್ ಮಿಲಿಟರಿ ಮ್ಯಾನು ಭಾಸ್ಕರಪ್ಪ ಅಂತ ಯಪ್ಪ ಇಲ್ಲ ಇದಾರೆ ಅಂತ ಗೊತ್ತಾಯ್ತು, ಅದಕ್ಕೆ ಬಂದ್ವಿ ಸಾ. ದಯವಿಟ್ಟು ಅಜ್ಜು ನಮಗೆ ಕೊಟ್ಬಿಟ್ರೆ ನಾವು ಕರ್ಕೊಂಡು ಹೋಗ್ಬಿಡ್ತೀವಿ. 5 ಅಲ್ವಾ ಇಲ್ಲಿ ಭಾಸ್ಕರಪ್ಪನವರು? ಓಹೋ, ಹಂಗಾರೆ ಆ ತಾತಪ್ಪ ನಿಮ್ ಕಡೆ ಅವ್ರಾ? ಹೂನ್ ಸಾ 100% ನಮ್ ಕಡೆ ಅವ್ರೇನ. ಎಲ್ಲ ಇದಾರೆ ಸಾ, ಕರೋಸರಿ ಸಾ, ಪ್ಲೀಸ್ ನಾವು ಕರ್ಕೊಂಡು ಹೋಗ್ಬೇಕು ಅವ್ರು. ರೇ, ನಿಮ್ ತಲೆಗೇನ್ ಸಗಣಿ ಐತಾ ಬುದ್ಧಿ ಐತ್ರಿ? ಹಾ, ಅಷ್ಟು ವಯಸ್ಸಾಗಿರೋ ವ್ಯಕ್ತಿನ ಒಬ್ಬರನ್ನೇ ಮೈಸೂರಿಗೆ ಕಳ್ಸಿದಿರಲ್ಲ, ನಿಮ್ಗೇನ್ ತಲೆಗೇನ್ ಬುದ್ಧಿ ಇಲ್ವಾ? ಇನ್ ಸ್ವಲ್ಪ ಹೆಚ್ಚಿಗೆ ಕಮ್ಮಿ ಆಗ್ಬಿಟ್ಟಿದ್ರು ಅವ್ರು ಹೆಣ ನೋಡ್ಬೇಕಾಗಿತ್ತು ನೀವು. ಹಾ, ಹೇಳ್ತೀನಿ ಕೇಳಿ, ಯಾಕೆ ಈ ತರ ಮಾಡ್ತೀರಿ? ಜವಾಬ್ದಾರಿಯಿಂದ ವರ್ತಿಸ್ರಿ. ನಿಮ್ ಕೈಲಿ ಆಗಿಲ್ಲ ಅಂತಂದ್ರೆ ಅನಾಥಾಶ್ರಮಕ್ಕೆ ಬಿಡಿ, ನೋಡ್ಕೊತಾರ ಅವರು. ನಿಮ್ ತಂದೆ ಆಗ್ಬೇಕ ಅವರು. ಅಯ್ಯೋ ಸಾರ್, ನನಗೇನ್ ತಂದೆನೂ ಅಲ್ಲ ತಾಯಿನೂ ಅಲ್ಲ ಅವರು. ನಮ್ಮೂರವ್ರು ಅಷ್ಟೇ ಸಾ, ನಮಗ್ ಪರಿಚಯಸ್ಥರು ಬಹಳ ಬೇಕಾದವ್ರು ಅಷ್ಟೇನ. ಪಾಪ ಯಪ್ಪ ಮಿಲ್ಟ್ರಿ ಆಗಿದ, ಮೊದಲು ರಿಟೈರ್ಡ್ ಆಗ್ಬಿಟ್ಟೆ. ಈಕಿ ರಿಟೈರ್ಡ್ ಆಗಿ ಈಗ ಊರಾಗೆ ಇದೆ, ನಮ್ಮೂರಾಗೆ ವಜ್ಜ. ಏನ್ತಿಲ್ಲ, ಮಕ್ಕಳಿಲ್ಲ ಸಾ, ದಿಕ್ಕು ದೇಶ ಇಲ್ಲ ವಜ್ಜಿಗೆ. ಪಾಪ ವಜ್ಜಿನೇನ ಅದು ಹೆಂಗ ಮೈಸೂರಿಗೆ ಬಂದು ಏನ್ ಕಥೆಯೋ ಒಂದು ಗೊತ್ತಿಲ್ಲಪ್ಪ ನಮಗೆ. ಈಗ ವಜ್ಜ ಸಿಕ್ಕಿರೆ ಕುಂಡಿಗೆ 2 ಬಿಟ್ಟು ಕೇಳ್ತೀನಿ, ಯಾಕೆ ಬಂದ ಅಜ್ಜ ಇಲ್ಲಿಗೆ ಅಂತಾನ. ಹಾ, ನಮ್ಮ ತಾಯಣ್ಣ ನಮಗೋದಕ್ಕೂ ಏನು ಸಂಬಂಧ ಇಲ್ಲ. ಸೊ ಊರಾಗ ಹಿಂಗಾದ್ರೆ ಹಿಂಗೆ ವಜ್ಜ ಕಾಮ್ತಿಲ್ಲ ಅಂದ್ರಲ್ಲ, ಅದಕ್ಕೆ ನಾವು ಹುಡುಕಾಟ ಶುರು ಮಾಡಿ ಅಲ್ಲಿ ನಮ್ಮ ಪೊಲೀಸ್ ಸ್ಟೇಷನ್ ಸಾಹೇಬ್ರು ಇಲ್ಲ ಇದನ್ನು ಹೋಗ ವಜ್ಜ ಅಂತ ಹೇಳಿರು, ಅದಕ್ಕೆ ಇಲ್ಲಿಗೆ ಬಂದ್ವಿ ಸಾ. ಹೆಂಗ್ ಸಿಕ್ಕದ ಸಾ ನಿಮ್ಗೆ ನಮ್ಮೂರು ಮಿಲಿಟರಿ ಮ್ಯಾನ್ ಭಾಸ್ಕರಪ್ಪ ಮೈಸೂರು ಪೊಲೀಸ್ ಸ್ಟೇಷನ್ ಹೆಂಗ್ ಸಿಕ್ಕದ ಸಾ? ಅಲ್ಲ ಕಣ್ರಿ ಶ್ರೀನಿವಾಸ್, ಅವರು ಮೈಸೂರಿಗೆ ಬಂದಿದ್ದಾರೆ. ಮೈಸೂರಿಗೆ ಬಂದು ಪ್ಯಾಲೇಸ್ ರೋಡ್ ಇದೆಯಲ್ಲ, ಅರಮನೆ ಮುಂಭಾಗ ರೋಡ್ ಇದೆಯಲ್ಲ, ಆ ರೋಡಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಅವ್ರಿಗೆ ತಲೆ ಸುತ್ತ ಬಂದ್ಬಿಟ್ಟಿದೆ. ಮಧ್ಯದ ರೋಡಲ್ಲೇ ಬಿದ್ದುಬಿಟ್ಟಿದ್ದಾರೆ. ಹಾ, ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿ ನಾವು ನಮ್ಮವರು ಸಿಬ್ಬಂದಿ ಅಲ್ಲಿ ಹೋಗೋರ್ನ ನೋಡ್ಕೊಳ್ಳಿಲ್ಲ ಅಂತಂದಿದ್ರೆ ಯಾವ್ದೋ ಬಸ್ಸೋ ಲಾರಿನ ಗುದ್ಬಿಡ್ಬೇಕಾಗಿತ್ತು. ಹೆಂಗೋ ಅಲ್ಲಿದ್ದ ಪಬ್ಲಿಕ್ಸು ಸ್ವಲ್ಪ ಸೈಡಿಗೆ ಕರ್ಕೊಂಬಂದು ನಮ್ಮ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟು ಇನ್ಫಾರ್ಮೇಶನ್ ಕೊಟ್ಟಿರೋದ್ರಿಂದ ನಾವು ಹೋಗಿ ಅವ್ರನ್ನ ರೆಸ್ಕ್ಯೂ ಮಾಡಿದೀವಿ. ಅವ್ರು ಫುಲ್ಲು ತಲೆ ತಿರುಗಿಬಿಟ್ಟಿದ್ದಾರೆ ಕಣ್ರಿ. ಅವ್ರಿಗೆ ಅವ್ರ ಕೈಯಾಗಿದ್ದ ದುಡ್ಡು, ಪರ್ಸು ಎಲ್ಲ ಯಾರೋ ಕಿತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಅವ್ರ ಹತ್ರ ದುಡ್ಡು ಇಲ್ಲ, ತಿನ್ನಕ್ಕೂ ಕೂಡ ಕುಡಿಯೋಕ್ಕೂ ಏನೂ ಇಲ್ಲ ಅವ್ರ ಹತ್ರ. ಅದರಿಂದಾಗಿ ನಾವೇ ಕರ್ಕೊಂಬಂದು ನಿನ್ನೆಯಿಂದನ ನಮ್ಮ ಸ್ಟೇಷನಲ್ಲಿ ಇಟ್ಕೊಂಡಿದೀವಿ. ಈ ತರ ಆಗಿದೆ ನೋಡ್ರಿ ಅವ್ರ ಪ್ರಾಬ್ಲಮ್. ಅವ್ರು ಯಾಕ್ರಿ ಬರೋಕಾದ್ರು ಒಬ್ರೆ ಮೈಸೂರ್ಗೆ? ನೋಡ್ತೀರೇನ್ರಿ ಗೌಡ್ರಿ,
ಕೇಳಿಸ್ಕೊಂಡ್ರೆ ಪೊಲೀಸ್ ಅಪ್ಪನವ್ರು ಹೇಳಿದ್ದು ಮಾತ. ಅವನ್ ಭಾಸ್ಕರ್ ಅಪ್ಪನ್ ಸಾಮಾನ್ಯದಲ್ಲ ನೋಡು, ಒಬ್ರೇ ಬಂದ್ಬಿಟ್ಟೆ ಅವನು ಮೈಸೂರಿಗೆ. ಅಲ್ಲ ಬಂದ್ರು ಬರ್ಲಿ, ಕೈಯಾಗಿದ್ದಿದ್ ಕಾಸು ಕಳ್ಕೊಂಡು ಅಬ್ಬೆ ಪರ ತರ ರೋಡ್ನಾಗ ಬಿದ್ದಿದ್ನಂತಲ್ಲ ತಲೆ ತಿರುಗಿ. ಏನಾನ ಹೆಚ್ಚು ಕಡಿಮೆ ಇದ್ರಿ ಏನ್ ಗೌಡ್ರಿ ಸ್ವಾಮಿ, ಭಗವಂತನ ದಯದಿಂದ ಏನೂ ಆಗಿಲ್ಲ. ಅಲ್ಲ ಸಾ, ಈಗ ಭಾಸ್ಕರಪ್ಪರ್ನ ಕಳ್ಸ್ಕೊಂಡ್ ಕೊಟ್ರೆ ದಯವಿಟ್ಟು ಕಳ್ಸ್ಕೊಂಡ್ ಕೊಡಿ, ನಾವು ಕರ್ಕೊಂಡು ಹೋಗ್ತೀವಿ ಊರಿಗೆ. ಆಯ್ತು ಕಣ್ರಿ, ನಮ್ಗೇನು ಅವ್ರನ್ನ ಇಟ್ಕೊಂಡು ನಾವೇನ್ ಮಾಡೋಣ, ಕಳ್ಸ್ಕೊಂಡ್ ಕೊಡ್ತೀವಿ. ಅಲ್ಲೊಂದು ಸೈನ್ ಹಾಕ್ಬಿಟ್ಟು ಅವ್ರನ್ನ ಕರ್ಕೊಂಡೋಗಿ. ಮಣಿಕಂಠ, ಏ ಮಣಿಕಂಠ, ಅಲ್ಲಿ ನಿನ್ನೆ ನಾವು ಕರ್ಕೊಂಡ್ ಬಂದ್ವಲ್ಲ ಅವರು ತಾತಪ್ಪ, ಅವ್ರನ್ನ ಕಳ್ಸಪ್ಪ ಈ ಕಡೆಗೆ. ಹಂಗೆ ಅವ್ರ ಹತ್ರ ಇಬ್ರ ಹತ್ರನು ಸೈನ್ ಹಾಕಿಸ್ಕೊಂಡು ಅವ್ರನ್ನ ಕಳ್ಸ್ಕೊಂಡ್ ಕೊಡ್ಬೇಕು, ಆಯ್ತಾ? ಇಲ್ಲಿ ಕಳ್ಸಿಲ್ಲ ಅವ್ರನ್ನ. ಗೌಡ್ರೆ ಬಂದ್ರ ಗೌಡ್ರೆ, ಸೀನಪ್ಪ ಬಂದೇನಪ್ಪ. ಬಂದವ್ರ ಕಣ್ರಿ ಯಜಮಾನ್ರೆ, ನಿಮ್ ಕಡೆಯವ್ರು ಬಂದವ್ರೆ. ನಿಮ್ಗೆ ಮೊದ್ಲೇ ಕ್ಯೂ ಕೇಳಿಸಲ್ಲ, ನೀವೊಬ್ರೆ ಯಾಕೆ ಬರಕ್ ಹೋದ್ರಿ ಮೈಸೂರ್ಗೆ? ಬಂದಿದಾರ ನೋಡಿ, ಸೀನಪ್ಪ ಅಂತ ಶ್ರೀನಿವಾಸು ಮತ್ತೆ ನಿಮ್ ಕಡೆ ಗೌಡ್ರು ಇಬ್ರು ಬಂದಿದ್ದಾರೆ ನಿಮ್ಗೆ ಕರ್ಕೊಂಡು ಹೋಗಕ್ಕೆ. ನಿಮಗೆ ಪರಿಚಯ ಏನ ಅವರು? ಹ್ಞೂ ಸ್ವಾಮಿ, ನನಗೆ ಪರಿಚಯಸ್ತ್ರಿ ಅವರು. ಇವನು ಸೀನಪ್ಪ, ಅವರು ಗೌಡ್ರು ಇಬ್ರು ಇಬ್ರು ನನಗೆ ಬೇಕಾದಾರೇನಾ? ಆಯ್ತು ಆಯ್ತು, ಅವ್ರ ಜೊತೆ ಹೊರಟ್ಬಿಡಿ, ನೀವು ಹೋಗ್ಬೇಕಾದ್ರಲ್ಲಿ ಸೈನ್ ಹಾಕಿ ಹೋಗ್ಬಿಡಿ. ಅಲ್ಕಣೆ ಜಾವ್, ನಿನ್ಗೇನ ಭಯ ಭಕ್ತಿ ಐತೆನ ಜಾವ್, ಮಾನ ಮರ್ಯಾದೆ ಐತೆನ ಜಾವ್, ಯಾಕಜ್ಜ ಒಬ್ನೇ ಬರಕ್ ಹೋದೆ ನೀನು? ಲೇ ಸೀನಾ, ಇವಾಗ ಬಿರಿಯಾನಿ ತಿಂಬಕ್ ಹಾಕೈತಿ ಅಂದ್ಲ, ಇಲ್ಲಿ ಬಂದಿಲ್ಲೂ ನಕ್ಸಾರ ಮಾಡ್ಜಲ್ಲ. ಲೇ ಸೀನಾ, ಬೇಡ ಕಳ್ಳ, ಬಿರಿಯಾನಿನೂ ಬೇಡ, ಯಾತು ಬೇಡ, ನಡಿಯಲ್ಲ ಊರ್ಗ್ ಹೋಗೋಣ. ನೋಡ್ತೇನೆ ಗೌಡ್ರಿ ಕಿವುಡಪ್ಪನ ಮಾತಾ. ನಾನು ಮಾನ ಮರ್ಯಾದೆ ಇಲ್ವೇ ಅಂತಂದ್ರೆ ನನಗೆ ಬಿರಿಯಾನಿ ಬೇಡ ಅಂತನಲ್ಲ ಇವ ಅಜ್ಜ. ಅಬ್ಬಬ್ಬ, ಬಾಯಿಗೆ ಅಲ್ಲ ಇದಾವೆ ನೋಡಿ ಇವ ಅಜ್ಜಿಗೆ, ಬಾಡ ಅಗ್ಯಕೈತೆ, ನಕ್ಸರ ಮಾಡ್ತೀನಂತೆ ನಾನು. ಅಜೋ ಈ ಅಜ್ಜಿಗೆ ನಾನು ಏನೋ ಅಂದ್ರೆ ಒಟ್ಟು ನದರೈತಿ ಅಂತ ಕೇಳಿ. ಲೇ ಸೀನಾ, ಆ ಗೌಡ್ರು ತವ ನನ್ನ ಬಗ್ಗೆ ಇಲ್ಲು ಸಲ್ಲು ಹೇಳ್ಬಿಟ್ಟು ಬಯಸ್ಬೇಡ ಕಣಲೇ. ಅಯ್ಯ ನಿನ್ ಮಕ್ ಬೆಂಕಿ ಹಾಕ ಬಾರಜೋ, ಊರೊಂದೂರೇ ನಿನ್ನ ನೋಡ್ಬೇಕು ಅಂತ ಕಾಯ್ತಾ ಐತೆ, ನೀನ್ ಇಲ್ಲಿ ನಡಿ ಹೋಗೋಣ. ಬೆಂಕಿ ಬಿದ್ದೈತೆ? ಯಾರ ಕುರಿ ಎಟ್ಟಿಗೋ ಬೆಂಕಿ ಬಿದ್ದಿರೋದು? ಪಾಪ ಯಾರ ಕುರಿಗಳೆಲ್ಲ ಇದಾವೋ ಸತ್ಗಿತ್ತೋದ್ವು, ಯಾರ ಕುರಿ ಎಟ್ಟಿಗಪ್ಪ ಬೆಂಕಿ ಬಿದ್ದಿರೋದು? ಲೇ ಸೀನಪ್ಪ, ಈ ವಜ್ಜನ್ ಕರ್ಕೊಂಡು ಮೊದ್ಲು ಸ್ಟೇಷನ್ ಇಂದ ಹೊರಕ್ ಬರ್ಲ. ಇಲ್ಲಿ ಎಲ್ಲ ನಾವೇ ಒಂದ್ ಹೇಳಿರಿ, ಇವನೇ ಒಂದ್ ಹೇಳ್ತಾನೆ ವಜ್ಜ. ಕ್ಯೂ ಕೇಳಸಲ್ಲ ಮಾಡಲ್ಲ, ಬರ್ಲ ಹೋಗೋಣ, ಕರ್ಕೊಂಡ್ ನಡಿಯಲ್ಲ. ಏ ಬೆಂಕಿ ಬಿದ್ದಿಲ್ಲ ಕಣಜ, ಊರಗಳು ಜನವೆಲ್ಲ ನಾನ್ ನಿನ್ನ ನೋಡ್ಬೇಕು ಅಂತ ಕಾಯ್ತಾ ಇದಾರೆ, ಬಾ ಸುಮ್ನೆ ಹೋಗೋಣ. ಕಿವುಡ್ ಮಕನ ಬಿಸಕ ಹಿಡ್ಕೊಂಡು ನಾನ್ ರೇಗಿಸ್ಬಿಟ್ರೆ ಕಪ್ ಕಪ್ಪಳಿಗೆ ಬಡದ್ ಬಿಟ್ಟನಪ್ಪ. ಬಾಳ ಹೋಗೋಣ. ಲೇ ಸೀನಾ, ಕೊಪ್ಪಳಕ್ಕೂ ಬೇಡ ಹಪ್ಪಳಕ್ಕೂ ಬೇಡ, ನಡಿಯಲ್ಲ ಊರ್ಗ್ ಹೋಗೋಣ. ಎಲ್ಲ ನಾವು ಹೋಟ್ಲಾಗ ಉಂಡ್ಬಿಟ್ಟು ಊರ್ಗ್ ಹೋಗೋಣ ನಡೀರು. ಹೊಟ್ಟೆ ಹಸ್ಬಿಡೈತ್ ಕಳ್ಳ, ಎದ್ದಾಗಿಂದು ಯಾತೂ ತಿಂದಿಲ್ಲ. ಈ ಪೊಲೀಸ್ನವ್ರು ಇಡ್ಲಿ ತನ್ಕೊಂಡ್ ಕೊಡ್ತೀವಿ ತಿನ್ನಜ್ಜ ಅಂತ ಅಂದ್ರು, ನನಗೆ ಯಾಕ ಸೇರ್ಲಿಲ್ಲ, ಬೇಡ ಅಂತ ಅಂದಿ. ಗೌಡ್ರೆ, ಎಲ್ಲ ನಾವು ಊಟ ಮಾಡಿಸಿ ನಡೀರಿ ಗೌಡ್ರೆ, ಹೊಟ್ಟೆ ಹಸ್ತೈತಿ. ಲೇ ಸೀನಾ ಪಾಪ ಬಾರ್ಲ, ಆ ಅಜ್ಜನ್ನ ಹೋಟ್ಲಾಗ ಉಣ್ಣಿಸ್ಕೊಂಡು ಕರ್ಕೊಂಡು ಹೋಗ್ ಬಾರ್ಲ. ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ಯುವರ್ ಸಪೋರ್ಟ್ ಅಂಡ್ ಈ ವಜ್ಜನ್ ಕಾಪಾಡಿದ್ಕೆ ನಿಮ್ಗೆ ಯಾವಾಗಲೂ ನಾವು ಚಿರಋಣಿಯಾಗಿರ್ತೀವಿ. ನಮ್ಮ ತುಮಕೂರು ಕಡೆ ಬಂದಾಗ ನಮ್ಮೂರಿಗೆ ಬರ್ಬೇಕು, ಶಿರಾಕ್ ಬಂದು ನಮ್ಮನ್ನು ಮಾತಾಡಿಸ್ಕೊಂಡು ನಮ್ಮನೆ ಊಟ ಮಾಡ್ಕೊಂಡೇ ಹೋಗ್ಬೇಕು ಸರ್. ಥ್ಯಾಂಕ್ ಯು ಸರ್. ಆಯ್ತು ಆಯ್ತು ಕಣ್ರಿ ಶ್ರೀನಿವಾಸ್, ಶಿವಲಿಂಗೇಗೌಡ್ರೆ, ಆಯ್ತು ಹುಷಾರು, ಕರ್ಕೊಂಡೋಗಿ ಅವ್ರನ್ನ. ಹಂಗೆ ಮೈಸೂರಿಗೆ ಬಂದಿದ್ದೀರಾ, ಅರಮನೆ ನೋಡ್ಕೊಂಡು, ಚಾಮುಂಡಿ ಬೆಟ್ಟ ನೋಡ್ಕೊಂಡು, ಝೂ ಎಲ್ಲ ನೋಡ್ಕೊಂಡು ಹೊರಟ್ಬಿಡಿ. ತಿರ್ಗಿ ಪಾಪ ನೀವ್ ಯಾವಾಗ ಬರ್ತಿರೋ ಏನೋ. ಪೊಲೀಸ್ ಸಾಹೇಬ್ರೆ, ಎಂತ ಐಡಿಯಾ ಕೊಟ್ರಿ ಸಾಹೇಬ್ರೆ. ದೇವರಾಣೆಗೂ ನನ್ನ ತಲೆಗಾದ ಹೊಳಿಲೇ ಇಲ್ಲ. ನಾನು ಸದ್ಯಕ್ಕೆ ಕಿವುಡಾಜನ್ ಕರ್ಕೊಂಡೋಗಿ ಮಂತಕ್ಕೆ ಎಸಿಬೇಕು ಅಂತಲೇ ನನ್ನ ತಲೆಗಿದ್ದಿದ್ದು. ಆದ್ರೆ ಈಗ ಐಡಿಯಾ ಕೊಟ್ರಲ್ಲ, ಗೌಡ್ರನ್ ಜೀವ ತಿಂದಾದ್ರೂ ಮೈಸೂರು ಅರಮನೆ ತೋರಿಸ್ಕೊಂಡೇ ಹೋಗೋದು ನಾನು. ಆಯ್ತು ಸಾಹೇಬ್ರೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಜೆಷನ್. ಗೌಡ್ರೆ,
ತಲೆ ಮೇಲೆ ತಲೆ ಬೀಳಿ ಏನನ್ನ ಆಗಲಿ ಮೈಸೂರು ಪ್ಯಾಲೇಸ್ ನೋಡ್ಕೊಂಡು, ಅರಮನೆ ನೋಡ್ಕೊಂಡು, ಚಾಮುಂಡಿ ಬೆಟ್ಟ ನೋಡ್ಕೊಂಡು, ಮೈಸೂರಿನ ಹನುಮಂತು ಪಲಾವ್ ತಿನ್ಕೊಂಡು, ಅಲ್ಲಿ ಬಿರಿಯಾನಿ ಕಾಲ್ ಸೂಪ್ ಕುಡಿದು ತಿನ್ಕೊಂಡು ನಾವು ಊರಿಗೆ ಹೋಗ್ಬೇಕು ಗೌಡ್ರೆ. ನೀವು ಮಾತ್ರ ಬೇಡ ಅಮ್ಮಂಗಿಲ್ಲ. ನೀವೇನ ಬೇಡ ಅಂದ್ರು ನಾನು ಬಿಡಂಗಿಲ್ಲ ಗೌಡ್ರೆ. ನಡೀರಿ ಗೌಡ್ರೆ, ಮೊದ್ಲು ಹೋಗೋಣ. ಅಲ್ಲ ಕಳ್ಳ ಸೀನಪ್ಪ, ಅಲ್ವೋ ಊರಾಗೆ ಬದುಕು ಬಾಳು ಜಾಸ್ತಿ ಇದಾವ ಕಳ್ಳ. ಆ ಕಾಯಿ ಸುಲಿಸ್ಬೇಕಾಗಿತ್ತು, ಆ ಮಣ್ಣೊಡಿಯಕ್ ಟ್ಯಾಕ್ಟ್ರಿ ಬತ್ತೈತೆ, ನಮ್ಮ ಮನೆಗೆ ಒಬ್ಳೆ ಇದ್ದಾಳೆ. ನೀನ್ ಏನ್ಲ ಮೈಸೂರು ಅರಮನೆ ನೋಡ್ಕೊಂಡು ಹೋಗ್ತಾನ. ಬಾರ್ಲ ಹೋಗೋಣ, ಆಮೇಲೆ ಯಾವಾಗನ ಬಂದ್ರ ತಿನ್ನೋಂತಿರ್ಗ. ಬೇಡ ಗೌಡ್ರೆ, ದೇವರಾಣೆಗೂ ನಾಳೆ ಎಂಬುದು ಹಾಳು. ನಾಳೆ ಮಾಡೋದ್ ಇವತ್ತು ಮಾಡಿ ತೋರ್ಸು ಅಂತ ದೊಡ್ಡ ಹೇಳವ್ರೆ ದೊಡ್ಡರು. ನಡೀರಿ ಗೌಡ್ರೆ, ಹೋಗೋಣ ಮೈಸೂರು ಅರಮನೆ ನೋಡ್ಕೊಂಡು. ಹೌದ್ ಕಣ್ರಿ, ಲೈಟಿಂಗ್ಸ್ ಎಲ್ಲ ಬಿಡ್ತಾರೆ ಮೈಸೂರು ಅರಮನೆಗೆ, ಅದೆಲ್ಲ ನೋಡ್ಕೊಂಡು ಹೋಗಿ. ಗೌಡ್ರೆ, ಕರ್ಕೊಂಡು ಹೋಗಿ ಇವ್ರನ್ನ. ಇನ್ನೊಂದ್ ನೀವು ಬರ್ತಿರೋ ಇಲ್ವೋ ಹಳ್ಳಿಯಿಂದ ಇಲ್ಲಿಗೆ, ಹೆಂಗೂ ಬಂದಿದ್ದೀರಾ, ಅದನ್ನ ಮುಗಿಸ್ಕೊಂಡು ಹೋಗ್ಬಿಡಿ. ಆಯ್ತು ಪೊಲೀಸ್ ಸಾಹೇಬ್ರನ್ನ ಅದನ್ನೇ ಹೇಳ್ತಾ ಇದ್ದಾರೆ. ಬರ್ರಪ್ಪ ಈಗೇನು, ಹೋಗೋಣ. ಆಹಾ ಆಹಾ, ನೋಡಿದೀರಾ ಗೌಡ್ರೆ ಮೈಸೂರು ಅರಮನೆಯ ಸೊಬಗನ್ನು? ಅಬ್ಬಬ್ಬಬ್ಬಬ್ಬಬ್ಬಾ, ಸ್ವರ್ಗವೇ ಧರೆಗಿಳಿದಂತೆ ಭಾಸವಾಗುತ್ತಿದೆ ಅಲ್ಲ ಗೌಡ್ರೆ. ಅದೆಂತಹ ನೋಟ! ಕಣ್ಣು ಮನ ಸೆಳೆಯುವ ಈ ವಾಸ್ತುಶಿಲ್ಪವನ್ನು ನೋಡ್ತಿದ್ರೆ ಗೌಡ್ರೆ, ನಮ್ಮ ಕರ್ನಾಟಕದ ರಾಜರು, ರಾಜವಂಶಸ್ಥರು, ಅವರ ಸಾಧನೆಗಳು, ಅವರ ಸಾಹಿತ್ಯ, ಕಲೆ, ವಾಸ್ತುಶಿಲ್ಪ ಇವುಗಳನ್ನೆಲ್ಲ ನೋಡ್ತಾ ಇದ್ರೆ ನಮ್ಮ ಕರ್ನಾಟಕದ ಇತಿಹಾಸ ಎಷ್ಟು ಶ್ರೀಮಂತಿಕೆಯಿಂದ ಮೆರೆದಿತ್ತು ಅಲ್ವಾ ಗೌಡ್ರೆ? ಅಬ್ಬಬ್ಬಾ, ಮೈಸೂರು ಅರಮನೆಯೇ ಇದಕ್ಕೆ ಸಾಕ್ಷಿ. ಹೂಕಳ್ಳ ಸೀನಾ, ಹೂಕಳ್ಳ, ಅಬ್ಬಬ್ಬ, ಕಣ್ಣಿಗೆ ಆನಂದವಾಗೈತ್ ಕಳ್ಳ ನೋಡಕ್ಕೆ. ಮೈಸೂರು ಅರಮನೆ ಹೊರಗಡೆನೆ ಹಿಂಗೆ ನೋಡಕ್ಕೆ ಬೋಲ್ ಚಂದಕೈತಲ್ಲ, ಇನ್ನು ಒಳಕ್ ಹೋದ್ರಿ ಇನ್ನು ಹೆಂಗಿದ್ದತಲ್ಲ ಗೌಡ್ರೆ. ನಾವು ದಸರಾ ಹಬ್ಬದ ಟೈಮಾಗ ಬರ್ಬೇಕು ನಾವು ಮೈಸೂರು ನೋಡಕ್ಕೆ. ದಸರಾ ಟೈಮ್ನಾಗ ಮೈಸೂರು ಮದುವಣಗಿತ್ತಿಯಂತೆ ಸಿಂಗಾರ ಮಾಡ್ಕೊಂಡು ಮೆರೀತಿರ್ತೈತೆ ಗೌಡ್ರೆ. ಅಂದ್ರೆ ಹೇಳು, ಮದುವಣಗಿತ್ತಿ ಅಂದ್ರೆ ಮದುವೆ ಆಗ್ತಿರೋ ಹೆಣ್ಣು ಹೆಂಗೆ ರೆಡಿ ಆಗ್ತಾಳೋ ಹಂಗೆ ಮೈಸೂರು ಅಷ್ಟು ಸುಂದರವಾಗಿ ಕಾಣ್ತೈತಿ. ಮೈಸೂರು ದಸರಾ ಎಷ್ಟೊಂದು ಸುಂದರ ಅಂತ ಹಾಡ ಇದಾವಲ್ಲ, ಹಂಗೆ ಬೀದಿ ಬೀದಿಗಳಲ್ಲಿ ದೀಪಾಲಂಕಾರಗಳು, ರಾಜವೈಭವದ ಅರಮನೆಯನ್ನ ನಾವು ದಸರಾ ಟೈಮಲ್ಲಿ ನೋಡ್ಬೇಕು ಗೌಡ್ರೆ. ಈಗ ಬಂದಿದೀವಿ ಬಿಡುವ ಟೈಮಿಗೆ. ಇನ್ನೊಂದು ಗೌಡ್ರೆ, ದಸರಾ ಟೈಮಿಗೆ ಏನಾರ ವಯಸ್ಸಾದವ್ರು ಬಂದ್ರೆ ಅರಮನೆ ಸುತ್ತಮುತ್ತನೂ ಬರೋಕ್ಕಾಗಲ್ಲ. ಅಂಬಾರಿ ದಿನ, ವಿಜಯದಶಮಿ ಅವೆಲ್ಲ ಇರ್ತಾವಲ್ಲ, ಅವತ್ತೇನ ಕಾಲಿಕಾಗ ಜಾಗಿರ್ತೈತೆ ಮೈಸೂರಿನಾಗೆ. ರಾಮ 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 ಬರೋಕ್ಕಾಗಲ್ಲ. ಹೆಂಗ ನಾವು ಬಿಡದಿಂದ ಬಂದಿದೀವಿ, ನೋಡ್ಕೊಂಡು ಹೋಗೋಣ ಬಿಡ್ರಿ ಅಷ್ಟೇ. ಅಲ್ಲ ಕಳ್ಳ ಸೀನಾ, ಈಗ ಮೈಸೂರು ಅರಮನೆ ತಕ್ ಬಂದಿದೀವಿ, ಇನ್ನೂ ಒಳಿಕ್ ಹೋಗಿಲ್ಲ. ಒಳಿಕ್ ಹೋಗೋದ್ಕಿನ್ನ ಮುಂಚೆ ನಾವು ಇದ್ರ ಬಗ್ಗೆ ಒಂದೆರಡು ಮಾಹಿತಿ ಹೇಳಲ್ಲ. ಇದನ್ನ ಕಟ್ಟಿಸಿದಾರೆ ಯಾರಲ್ಲ, ಇದನ್ನ ಮೈಸೂರು ಅರಮನೆನ ಎಷ್ಟ್ರಾಗಲ್ಲ ಕಟ್ಟಿಸಿದ್ದು? ಗೌಡ್ರೆ ಹೇಳ್ತೀನಿ ಕೇಳ್ರಿ. ಮೈಸೂರು ಅರಮನೆ ಹಳೇದೊಂದಿತ್ತು, ಅದು ಬೆಂಕಿಗೆ ಬಿದ್ದು ಸುಟ್ಟೋಗಿ ಬಿಡ್ತು ಗೌಡ್ರಿ. ಅದು ಮರದಿಂದ ಮಾಡಿದ್ರಂತೆ, ಅದರಿಂದಾಗಿ ಅದು ಬೆಂಕಿಗೆ ಅನಾಹುತಕ್ಕೀಡ ಆದ್ಮೇಲೆ ಇದು ಹೊಸ ಕಟ್ಟಿರೋದು ಅರಮನೆ. ಇದನ್ನ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಟ್ಟಿಸ್ತಾರ ಅವ್ರ ಕಾಲದಾಗಿ. ಅವ್ರ ಕಾಲದಾಗ ನಿರ್ಮಾಣ ಆಗಿರೋದು. ಒಟ್ನಾಗ 1912 ಈ ಅರಮನೆ ಪೂರ್ಣ ಆತು ಅಂತ ಹೇಳ್ತಾರ ಗೌಡ್ರೆ. ಇದು ಗೌಡ್ರೆ, ಇದು ಹೆಂಗೆ ಅಂದ್ರೆ ಹಿಂದೂ ವಾಸ್ತುಶಿಲ್ಪ, ಮುಸ್ಲಿಂ ವಾಸ್ತುಶಿಲ್ಪ ಮತ್ತೆ ರಜಪೂತ್ರ ವಾಸ್ತುಶಿಲ್ಪ ಇವೆಲ್ಲದರ ಮಿಶ್ರಣವಾಗಿ ಅರಮನೆ ನಿರ್ಮಾಣ ಆಗಿರೋದು. ಅದಕ್ಕೆ ಇಷ್ಟು ಸುಂದರವಾಗಿ ಕಾಮದಿದು. ಅಬ್ಬಬ್ಬಬ್ಬಬ್ಬ, ಉಕಳ್ಳಿ, ಅದಕ್ಕೆ ರಾಜರು ಕಾಲ ಅಂಬದವ್ರನ್ನ ಮಹಾರಾಜರು ಅಂತಿದ್ದ ಅದಕ್ಕೆ ಅಲ್ವೇ? ನೋಡಿ ಎಂತಾದ್ ಕಟ್ಸವ್ರ ಅರಮನೆನ. ನಮಗಿವಾಗ
ಒಂದು ಹಾಲು ಅಡಿಗೆ ಮನೆ ರೂಮ್ ಕಟ್ಸಕ್ ಒದ್ದಾಡ್ತೀವಿ, ಈ ಕಟ್ಸಿರೋದ್ ನೋಡಿ ಅಂತ ದೊಡ್ಡದ್ ಕಟ್ಟಿಸ್ಬಿಟ್ಟವ್ರಿ. ಗೌಡ್ರೆ, ಇದು ಇಂಡೋ ಸೆರಾಸೆನಿಕ್ ಸ್ಟೈಲ್ ಆಗ ಕಟ್ಟಿರೋದು. ಭಾರತೀಯ ಸ್ಟೈಲು, ಇಸ್ಲಾಮಿಕ್ ಸ್ಟೈಲು, ಯುರೋಪಿಯನ್ ಶೈಲಿಗಳ ಮಿಶ್ರಣ ಅಂತಿದು. ನೋಡ್ರಿ, ಅಲ್ಲಿ ಮೇಲ್ ಕಾಮ್ತಾವಲ್ಲ ಕೆಂಪು ಕಾಮ ಗುಂಬಾಸ್ಗಳು, ದೊಡ್ಡ ದೊಡ್ಡ ಹಾಲ ಇದಾವ ಗೌಡ್ರೆ ಒಳಗಡೆ. ಇಸ್ರಾಮಾಗ ಇದಾವೆ ಅಲಂಕಾರಿಕ ಕಂಬಗಳು. ಇವೆಲ್ಲ ಇದ್ರು ಸುಂದರತೆಯನ್ನ ಹೆಚ್ಚವೆ ಗೌಡ್ರಿ. ದಸರಾ ಟೈಮ್ನಾಗ ಬರ್ಬೇಕು, ಎಲ್ಲ ಲೈಟಿಂಗ್ಸ್ ಹಾಕ್ಬಿಟ್ಟು ಜಗಮಗ ಜಗಮಗ ಅಂತೀವಿ. ಒಳಗಡೆ ಬೆಳ್ಳಿ ಬಾಗಿಲೈತೆ ಗೌಡ್ರಿ, ಬಂಗಾರದ ಸಿಂಹಾಸನ ಐತೆ ಗೌಡ್ರಿ, ಬಂಗಾರದ ಇದೇನಪ್ಪ ಅಂಬಾರಿ ಐತೆ ಗೌಡ್ರಿ. ಅಂಬಾರಿ ಕರ್ನಾಟಕದ ಕಿರೀಟ ಅಂತಾರೆ. ಇವೆಲ್ಲ ಇದೆ. ಒಳಕ್ ಹೋಗಿ ನೋಡೋಣ. ಒಟ್ನಾಗ 1912 ಇದು ಸಂಪೂರ್ಣವಾಗಿ ಪೂರ್ಣ ಆಗುತ್ತೆ. ಯಾವುದು? ಮೈಸೂರು ಅರಮನೆ. ಅಲ್ಲ ಕಣ್ಲ ಸೀನಾ, ನೋಡಕ್ಕೆ ಹಿಂಗ ಆನಂದವಾಗೈತಲ್ಲ. ರಾಜ ಮಹಾರಾಜರು ಅವ್ರು ಹೆಂಗ್ ಬದುಕಿ ಬಾಳಿದ್ರು ಯೋಚನೆ ಮಾಡಲ್ಲ ಒಂದ್ಸಲಿನ, ಅಲ್ವೇ? ಎಂತೆಂತ ವೈಭೋಗದಾಗ ಬದುಕಿದ್ರು ಅಂಬದ್ನ ಇಂಥವ್ ನೋಡೇ ನಾವು ಕಂಡ್ಕೋಬೇಕು. ನಲಕಳ್ಳ, ನಮ್ಮ ಕರ್ನಾಟಕದಾಗೆ ಮೈಸೂರು ಒಂದೇನಲ್ಲ ಹಿಂಗ ಅರಮನೆ ಇರೋದು, ಬೇರೆ ಕಡೆ ಇಲ್ಲವೇ ಅನ್ಲ? ಇದೇ ಹಂಗವ್ರಿ, ಹಿಂಗಂದು ಬಿಟ್ರಿ. ಕರ್ನಾಟಕದಾಗ ಮಸ್ತಾಗ ಇದ್ವು ಅವಾಗ ಅರಮನೆಗಳು. ಹಂಪಿನಾಗೆ ಅರಮನೆ ಐತಿ, ಮೈಸೂರಿನಾಗೆ ಇದಾವೆ, ಬೆಂಗಳೂರಿನಾಗ ಐತಿ ಬೆಂಗಳೂರು ಅರಮನೆ. ಶ್ರೀರಂಗಪಟ್ಟಣದಲ್ಲಿ ಟಿಪ್ಪು ಸುಲ್ತಾನ್ ಒಂದು ಅರಮನೆ ಕಟ್ಟಿಸ್ಕೊಂಡಿದ್ರು. ಏನೋ ಒಬ್ಬ ಬೇಸಿಗೆ ಕಾಲಕ್ಕೊಂದು ಮಳೆಗಾಲಕ್ಕೊಂದು 2 ಕಟ್ಟಿಸ್ಕೊಂಡಿದ್ರಂತೆ ಟಿಪ್ಪು ಸುಲ್ತಾನ್. ನೋಡ್ರಿ ಗೌಡ್ರಿ, ಬೇಸಿಗೆಗಿರೋಕೆ ಒಂದು ಅರಮನೆ ಅಂತೆ, ಮಳೆಗಾಲದಾಗಿರೋಕೆ ಒಂದು ಅರಮನೆ ಅಂತೆ. ನೋಡ್ರಿ ಗೌಡ್ರಿ, ಹಿಂಗ ಇದಾವೆ ಬೇರೆ ಬೇರೆ. ಇನ್ನು ಗೌಡ್ರಿ, ಬೇಲೂರು, ಹಳೆಬೀಡು, ಹಂಪಿಗೆ ಹೋಗ್ಬೇಕು ಗೌಡ್ರಿ. ಅಬಾಬಾಬಾಬಾಬಾಬಾ, ಆ ಕಲ್ಲಿನ ಕೆತ್ತನೆ ನೋಡ್ತಾ ಇದ್ರೆ ಏನ್ ಆನಂದವಾಗ್ತೈ. ದೇವಸ್ಥಾನಗಳು ನೋಡಿದಿರ ನೀವು? ನಾವು ಹೋಗ್ತೀವಿ ಸುಮ್ನೆ ಕೈ ಹೊಡಕೊಸ್ಕೊಂಡು ದೇವ್ರಿಗೆ ಕೈ ಮುಗಿದು ಅದೇ ಬರ್ತೀವಿ. ಹಂಗಲ್ಲ, ನಾವೆಲ್ಲ ಹೋದ್ರು ಅಲ್ಲಿ ವಾಸ್ತುಶಿಲ್ಪ ಯಾವುದು, ಅದನ್ನ ಕಟ್ಟಿಸ್ತಾರೆ ಯಾರು, ಅದ್ ಯಾವ ಶೈಲಿನಾಗ ಐತೆ, ಇವನ್ನೆಲ್ಲ ತಿಳ್ಕೊಂಡು ಬರ್ಬೇಕು ಗೌಡ್ರಿ. ನಾವೇನ್ ಮಾಡ್ತೀವಿ ಹೇಳ್ರಿ? ಹೋಗ್ತೀವಿ ದೇವಸ್ಥಾನಕ್ಕೆ, ಹೋಗ್ಬಿಟ್ಟು ಪೂಜಾರಪ್ಪನ ಕಾಲಿಗೆ ಬಿದ್ದು ಸ್ವಾಮಿ ಇನ್ನೊಂದ್ಸರಿ ಬರ್ತೀನಿ ಸ್ವಾಮಿ ಅಂದ್ಬಿಟ್ಟು ಎಗ್ಲಿಗೆ ಬೇಗ ಹಾಕ್ಯಣ ಅದೇ ಬರ್ತೀವಿ. ನಾವಂತೂ ತುಂಬಾಕಿ ಉಂಡುಬಿಟ್ಟು ಪ್ರಸಾದ ಅಂತ ನೋಡ್ಬೇಕು, ತಿನ್ಬೇಕು. ಯಾವುದೇ ಒಂದು ಹೊಸ ಪ್ರದೇಶಕ್ಕೆ ಹೋದ್ರೆ ಆ ಹೊಸ ಪ್ರದೇಶದ ವೈಶಿಷ್ಟ್ಯತೆಗಳನ್ನ ಅನುಭವಿಸ್ಬೇಕು ಗೌಡ್ರಿ. ದಿಸ್ ಈಸ್ ಮೈ ಪಾಲಿಸಿ. ನಾವು ಬೇರೆ ದೇಶಕ್ಕೆ ಹೋದ್ರು ಮುದ್ದೆ ಹುಡ್ಕೋ ನನ್ನ ಮಕ್ಕಳು, ನಾವು ಹಂಗ ಮಾಡಬಾರ್ದು. ಹೊಸ ಜಾಗಕ್ಕೆ ಹೋದ್ರೆ ಹೊಸ ಜಾಗದಾಗ ಏನು ಫೇಮಸ್ಸು ಅದನ್ನ ತಿನ್ಬೇಕು, ಅದನ್ನ ಕುಡಿಬೇಕು. ನಾವು ದಿನ ಮುದ್ದೆ ಉಂಬದಿದ್ದೇ ಐತೆ ಮನೆಗೆ ಬಂದ ಮೇಲೆ. ಹೆಂಗವ್ರಿ, ಈಗ ಮೈಸೂರಿಗೆ ಬಂದಿದೀವಿ, ಅರಮನೆ ನೋಡ್ಕೊಂಬನ, ಅರಮನೆ ಬಗ್ಗೆ ತಿಳ್ಕೊಂಬನ. ಮೈಸೂರಿನಾಗ ಅದಾದ್ಮೇಲೆ ಶ್ರೀರಂಗಪಟ್ಟಣಕ್ಕೆ ಹೋಗೋಣ ಸಾಧ್ಯವಾದ್ರೆ, ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಸಾಧ್ಯವಾದ್ರೆ, KRS ಕಳಂಬಳ್ಳಿ ಕಟ್ಟೆಗೆ ಹೋಗೋಣ ಸಾಧ್ಯವಾದ್ರೆ, ಗೌಡ್ರೆ ಮೈಸೂರು ಝೂಗೆ ಹೋಗೋಣ ಸಾಧ್ಯವಾದ್ರೆ, ಇದಕ್ಕೆಲ್ಲ ಬೇಕಾಗಿರುವುದೊಂದೇ, ಅದು ಗೌಡ್ರು ಕೃಪ ಕಟಾಕ್ಷ. ನಡಿರಲ್ಲ ಹೋಗೋಣ ಅಂತಂದ್ರೆ ನಿಮ್ಮನ್ನ ಕರ್ಕೊಂಡು ವಿಶ್ವ ಪರ್ಯಟನೆ ಮಾಡಕ್ಕೂ ನಾನು ಸಿದ್ಧ ಗೌಡ್ರೆ, ನಾನು ಸಿದ್ಧ. ಆದ್ರೆ ಇವನು ಮಿಲಿಟರಿ ಮ್ಯಾನ್ ಅಲ್ಲಿವರೆಗೂ ಬದುಕಿರ್ಬೇಕಲ್ಲ, ಅದಕ್ಕೆ ಸದ್ಯಕ್ಕೆ ಮೈಸೂರು ಅರಮನೆ ನೋಡ್ಕೊಂಡು ಹೋಗೋಣ ಬರ್ರಿ. ಯಾವ ವಿಶ್ವ ಪರ್ಯಟನೂ ಬೇಡ, ಏನು ಬೇಡ. ಈಗ ನೀನ್ ಆಸೆ ಪಟ್ಟಿದ್ಯಾ ಅಂತನ ಈ ಮೈಸೂರು ಪ್ಯಾಲೇಸ್ ನೋಡಕ್ ಹೋಗ್ತಾ ಇದ್ದೀವಿ, ಅರಮನೆನ ನೋಡ್ಕೊಂಡ್ಬಿಟ್ಟು ಎಲ್ಲ ನಾವು ತುತ್ತ ಬತ್ತ ಉಂಡ್ಬಿಟ್ಟು ಸೀದಾ ಊರ್ ಕಡೆಕ್ ಹೋಗ ಬಸ್ ಹೊತ್ತ ನಡೆಯಲ್ಲ. ಗೌಡ್ರೆ ಹೋಗ್ಬೇಕಾದ್ರೆ ಬಸ್ನಾಗ ಹೋಗೋದು ಬೇಡ, ಟ್ರೈನ್ನಾಗ ಹೋಗೋಣ. ಉಗಿ ಬಂಡಿ ಚುಕ್ಕಬೇಕು 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 ಅಂತಾನ. ಯಾಕಂದ್ರೆ ರೇಟನು ಕಮ್ಮಿ, ಮೈ ನೋವನು ಆಗಲ್ಲ. ಟ್ರೈನ್ನಾಗ ಹೋಗ್ಬಿಡೋಣ ತುಮಕೂರಿಗೆ. ಯಾಕಂದ್ರೆ ವಜ್ಜನ್ ಕಟ್ಕೊಂಡು ನಾವು ಬಸ್ನಾಗ ರಸ್ನಾಗ ಹೋಗಕ್ಕಾಗಲ್ಲ. ಟ್ರೈನಾಗ ಹೋಗೋಣ ಗೌಡ್ರಿ. ಮೊದ್ಲು ನಡೀರಿ ಮೈಸೂರು ಅರಮನೆ ನೋಡ್ರಣ್ಣ. ಆತು ಕಣ್ ನಡಿಯಲ್ಲ, ಏನ್ರಾಗ ಹೋದ್ರಾತು. ಈಗ ಮೊದ್ಲು ರಪ 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 ಒಂದ್ ಕಡೆಯಿಂದ ಮೈಸೂರು ಅರಮನೆ ಒಳಗೆ ಹೋಗಿ ನೋಡ್ಕೊಂಬರ ನಡಿಯಲ್ಲ.
ಗೌಡ್ರೆ ನಾನು ಬರೋನೇ ಇಲ್ಲ ಒಳಗೆಲ್ಲ ಕೂಕಮ್ಮನೆ ಗೌಡ್ರೆ. ನಾನು ಅಲ್ಲೇ ಸುಮಾರು ಸಲ ನೋಡಿದ್ದೀನಿ ಮೈಸೂರು. ಇದು ನೋಡಕ್ ಬಂದೆ ಅಲ್ವೇ ಹಿಂಗಾಗಿದ್ದು. ನಾನು ವರ್ಷ ಬತ್ತೀನಿ ನಾನು ಮೈಸೂರಿಗೆ, ಯಾರಿಗೂ ಹೇಳಲ್ಲ ಕೇಳಲ್ಲ ಬತ್ತೀನಿ. ಈ ಸಲ ಅದು ಯಾಕೆ ಹಿಂಗ್ ಪರ್ಪಟ್ ಆತ ರಾಮ, ಈ ಸಲ ಅದು ಯಾಕೆ ಹಿಂಗ್ ಪರ್ಪಟ್ ಆತ ಗೌಡ್ರಿ. ನನಗೆ ಈ ದುಡ್ಡು ಪಡ್ಡು ಕಳ್ಕೊಂಬ್ಲಿಲ್ಲ ಅಂದಿದ್ರೆ ನಾನು ಬಂದ್ಬಿಡ್ತಿದ್ದೆ ಊರಿಗೆ. ನಾನು ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಚಾಮುಂಡೇಶ್ವರಿ ಕೈ ಮುಗಿದು ವರ್ಷಕ್ಕೊಂದ್ಸಲಿ ಬತ್ತೀನಿ ಅಂತ ಅನ್ಕೊಂಡಿದ್ದೀನಿ. ಅರಮನೆ ನೋಡ್ಕೊಂಡು ಹೋಗ್ತೀನಿ ವರ್ಷನ. ನನಗೇನೋ ಹೊಸ್ದೇನಲ್ಲ ಈ ಅರಮನೆ, ನೋಡಿದ್ದೀನಿ. ಹೋಗಿ ನೋಡ್ಕೊಂಬೋಗ್ರಿ, ನಾನು ಇಲ್ಲಿ ಕೂಕೊಂಡಿರ್ತೀನಿ ಹೊರಗೆ. ಏಯ್ ಇದೇನಜ್ಜ ಹಿಂಗಂತ್ಯ? ಅರಮನೆ ಮುಂದ್ಕನ ಬಂದು ಅರಮನೆ ಒಳಗೆ ಬರ್ದಂಗೆ ಬತ್ತೀಯ. ಬಾ ನಡಿ ನೋಡ್ಕೊಂಡು ಹೋಗೋಣ ಮೂವಾರು.